ಹಾಯ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಎದ್ದೆ. ಒಂದು 5 ನಿಮಿಷ ಮಲ್ಗೋಣ, ಹೇಗೂ ಚಳಿ ಇದೆಯಲ್ಲ ಅಂತ ಮಲಗ್ದವಳು ನನ್ಗೆ ಎದ್ದಾಗ 5:45 ಹೋಗ್ಬಿಟ್ಟಿತ್ತು. ಇನ್ನು ಹಾಗೆ ತಿಂಡಿ ಅರ್ಧಂಬರ್ಧ ರೆಡಿ ಮಾಡಿ ಅನ್ನ ಪ್ರೆಷರ್ ಹೋಗೋಷ್ಟರಲ್ಲಿ ಹೊರಗೆ ಹೋಗಿ ತೊಳೆದು ರಂಗೋಲಿ ಹಾಕಿ ಬಂದೆ. ನಿಂಬೆ ಹಣ್ಣಿನ ಚಿತ್ರಾನ್ನ ರೆಡಿ ಆಯ್ತು, ಬಾಕ್ಸಿಗೆಲ್ಲ ಹಾಕಾಯ್ತು. ಇನ್ನು ನನ್ನ ತಮ್ಮ ತಿಂಡಿ ತಿಂದು ಆಫೀಸಿಗೆ ಹೊರಟ. ಅದಿಷ್ಟು ಚಿತ್ರಾನ್ನ ಅಷ್ಟು ಇಷ್ಟ ಪಡಲ್ಲ, ಹಾಗಾಗಿ ಅವಳಿಗೆ ಪುಳಿಯೋಗರೆ ಮಾಡಿ ಬಾಕ್ಸಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸಿದ್ದಾಯ್ತು. ಒಮ್ಮೆ ತಿಂಡಿ ಕೆಲಸ ಎಲ್ಲ ಆದ್ಮೇಲೆ ಒಂದು ಅರ್ಧ ಗಂಟೆ ಬುಕ್ ಓದೋದು ನನ್ನ ರೂಢಿ. ಅಷ್ಟೊತ್ತಿಗೆ ಅಮ್ಮನ್ ಫೋನ್ ಬಂತು. ಅಮ್ಮನ ಹತ್ರ ಮಾತಾಡ್ತಾನೆ ಉಳಿದ ಕೆಲಸ ಮುಗಿಸ್ಕೊಂಡೆ. ಕ್ರಿಶ್ ಜಿಮ್ ಮುಗಿಸಿ ಬರುವಾಗ ಫ್ರೆಶ್ ಆಗಿ ದಂಟಿನ ಸೊಪ್ಪು ಕಾಣಿಸ್ತು ಅಂತ ಹೇಳಿ ತಗೊಂಬಂದಿದ್ರು. ಸೊ ದಂಟಿನ ಸೊಪ್ಪು ಹುಳಿ ಹಾಗೆ ಪನ್ನೀರ್ ಫ್ರೈ ಮಾಡಿದೆ. ನಮ್ಮ ಅದಿಷ್ಟಿ ಮೇಡಮ್ ಸ್ಕೂಲಿಗೆ ಹೋಗುವಾಗ್ಲೇ ಹೇಳಿ ಹೋಗಿದ್ರು ನನ್ಗೆ ಮಧ್ಯಾಹ್ನಕ್ಕೆ ರಾಗಿ ಮುದ್ದೆ ಬೇಕು ಅಂತ. ಸೊ ಅವಳಿಗೋಸ್ಕರ ರಾಗಿ ಮುದ್ದೆ ಸಹ ರೆಡಿ ಆಯ್ತು. ಈ ಹಳೆ ಸೋಫಾ ಕವರ್ ಹಾಗೆ ತೆಗ್ದಿಟ್ಟಿದ್ದೆ. ಇವತ್ತು ಅದು ಎಷ್ಟು ಯೂಸ್ ಆಯ್ತು ಅಂತ ಅಂದ್ರೆ, ನಮ್ ಬಾಲ್ಕನಿಲಿರೋ ಟೈರ್ ಚೇರ್ ದಿಂಬಿಗೆ ಕವರ್ ಸ್ಟಿಚ್ ಮಾಡಿದೆ. ಇನ್ನೊಂದು ದಿಂಬಿಗೆ ಕವರ್ ಸ್ಟಿಚ್ ಮಾಡೋಷ್ಟ್ರಲ್ಲಿ ಟೈಮ್ ಆಯ್ತು. ನಾನು